ಸೆಪ್ಟೆಂಬರ್ನಲ್ಲಿ ಮತ್ತೊಂದು ಚಂದ್ರಗ್ರಹಣ ಯಾವಾಗ ಗೊತ್ತಾ? ಯಾವ ಕಡೆ ಗೋಚರಿಸುತ್ತದೆ? ಸಂಪೂರ್ಣ ಮಾಹಿತಿ ತಿಳಿಯೋಣ. 2024ರಲ್ಲಿ 2 ಚಂದ್ರಗ್ರಹಣ ಹಾಗೂ 2 ಸೂರ್ಯಗ್ರಹಣ ಸಂಭವಿಸುತ್ತವೆ ಎಂಬುದು ಹಳೆಯ ವಿಚಾರ. ಈಗಾಗಲೇ 1 ಸೂರ್ಯಗ್ರಹಣ ಹಾಗೂ 1 ಚಂದ್ರಗ್ರಹಣ ಸಂಭವಿಸಿಯೂ ಆಗಿದೆ. ಕೆಲವು ದೇಶಗಳು ಈ 2 ವಿದ್ಯಮಾನ ಕಣ್ತುಂಬಿಕೊಂಡಿದ್ದಾರೆ ಹಾಗೂ ಮತ್ತೆ ಕೆಲವು ದೇಶದಲ್ಲಿ ಇನ್ನೊಂದು ಚಂದ್ರಗ್ರಹಣ ಗೋಚರವಾಗುವುದು ಬಾಕಿ ಉಳಿದಿದೆ. ಚಂದ್ರಗ್ರಹಣ ಆಕಾಶದಲ್ಲಿ ಉಂಟಾಗಲಿರುವ ಬಹುದೊಡ್ಡ ವಿಸ್ಮಯದಲ್ಲಿ ಒಂದಾಗಿದೆ. ಈ ಬಾರಿ 2 ಚಂದ್ರಗ್ರಹಣ ಸಂಭವಿಸಲಿವೆ. ಈಗಾಗಲೇ ಸಂಪೂರ್ಣ ಚಂದ್ರಗ್ರಹಣವೊಂದು ಮುಗಿದಿದೆ. ಇನ್ನೊಂದು ಚಂದ್ರಗ್ರಹಣ ಇದೇ ಸೆಪ್ಟೆಂಬರ್ನಲ್ಲಿ ಸಂಭವಿಸುತ್ತಿದೆ. ಈ ಮೊದಲು ಮಾರ್ಚ್ 25ರಂದು 1 ಚಂದ್ರಗ್ರಹಣ ಸಂಭವಿಸಿತ್ತು. ಆದರೆ ಈಗ ಸೆಪ್ಟೆಂಬರ್ನಲ್ಲಿ ಮತ್ತೊಂದು ಚಂದ್ರಗ್ರಹಣ ಸಂಭವಿಸುತ್ತಿದೆ. ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಎಂಬುದನ್ನು ನಾವು ಶಾಲಾ ದಿನಗಳಲ್ಲೇ ಕಲಿತಿದ್ದೇವೆ. ಭೂಮಿಯ ಈ ನೆರಳು ಚಂದ್ರನನ್ನು ಮುಚ್ಚಿಕೊಳ್ಳುತ್ತದೆ. ಇದರಿಂದ ವೈಜ್ಞಾನಿಕವಾಗಿ ನಮಗೆ ಚಂದ್ರ ಕೆಲಹೊತ್ತು ಮರೆಯಾಗುತ್ತಾನೆ. ಆದರೆ ಧಾರ್ಮಿಕ ದೃಷ್ಟಿಯಲ್ಲಿ ಇದು ದೊಡ್ಡ ವಿದ್ಯುನ್ಮಾನವಾಗಿದೆ. ಸೆಪ್ಟೆಂಬರ್ನಲ್ಲಿ ಚಂದ್ರಗ್ರಹಣ ಯಾವಾಗ? ಈ ವರ್ಷದ 3ನೇ ಹಾಗೂ 2ನೇ ಚಂದ್ರಗ್ರಹಣವು ಇದೇ ಸೆಪ್ಟೆಂಬರ್ 18ರಂದು ಸಂಭವಿಸಲಿದೆ. ಕೆಲವು ಕಡೆ ಇದು 19ನೇ ತಾರೀಖು ಸಹ ಆಗಿರಬಹುದು. ಸೆಪ್ಟೆಂಬರ್ ಚಂದ್ರಗ್ರಹಣ ಎಲ್ಲಿ ಗೋಚರವಾಗಲಿದೆ? ಈ ಮೊದಲು ಮಾರ್ಚ್ನಲ್ಲಿ ಸಂಭವಿಸಿದ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರವಾಗಿರಲಿಲ್ಲ. ಅದೇ ರೀತಿ ಈ ಸೆಪ್ಟೆಂಬರ್ನಲ್ಲಿ ಸಂಭವಿಸುತ್ತಿರುವ ಸಂಪೂರ್ಣ ಚಂದ್ರಗ್ರಹಣವೂ ಸಹ ಭಾರತದಲ್ಲಿ ಗೋಚರವಾಗುವುದಿಲ್ಲ. ಇದು ಯುರೋಪ್, ಆಫ್ರಿಕಾ, ಉತ್ತರ ಮತ್ತು ದಕ್ಷಿಣ ಅಮೆರಿಕ ಮತ್ತು ಏಷ್ಯಾದ ಕೆಲವೊಂದು ಭಾಗದಲ್ಲಿ ಮಾತ್ರ ಗೋಚರವಾಗುತ್ತಿದೆ. ಆದರೆ ಭಾರತದಲ್ಲಿ ಗೋಚರಿಸುತ್ತಿಲ್ಲ. 2024ರ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲದಿದ್ದರೂ ಈ ಸಮಯದಲ್ಲಿ ಅನೇಕ ಜನರು ಧಾರ್ಮಿಕ ನಿಯಮಗಳ ಪಾಲಿಸುತ್ತಾರೆ. ಭಾರತೀಯ ಕಾಲಮಾನ ಪ್ರಕಾರ ಅದು ಬೆಳಿಗ್ಗೆ 6:12ರಿಂದ 10:17ರವರೆಗೆ ಸಂಭವಿಸುತ್ತದೆ ಎಂದು ತಿಳಿದುಬಂದಿದೆ. ಒಟ್ಟು ಸೂರ್ಯಗ್ರಹಣದ ಸಮಯ ಒಟ್ಟು 4:05 ಇರುತ್ತದೆ. ಈ ಸಮಯದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಗಳು ನಡೆಯುವುದಿಲ್ಲ ಹಾಗೂ ಚಂದ್ರಗ್ರಹಣದ ಎಲ್ಲ ನಿಯಮಗಳನ್ನು ಅನುಸರಿಸಲಾಗುತ್ತದೆ. ಚಂದ್ರಗ್ರಹಣದ ಸೂತಕ ಅವಧಿಯು ಗ್ರಹಣದ ಸಮಯಕ್ಕಿಂತ 9 ಗಂಟೆಗಳ ಮೊದಲು ಪ್ರಾರಂಭವಾಗುವುದು. ಆದರೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಈ ಕಾರಣದಿಂದಾಗಿ ಅದರ ಸೂತಕ ಅವಧಿಯು ಮಾನ್ಯವಾಗುವುದಿಲ್ಲ. ಆದರೂ ಈ ಅವಧಿಯಲ್ಲಿ ಗ್ರಹಣದ ಆಚರಣೆಯುತ ಮಾಡಿಯೇ ಮಾಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.